ಸವಿತಾ ಮಾಮ, ರಾಮಲಿಂಗ ಮಾಮ ಯಾರಿದ್ದೀರ? ಸೋದರ ಈಗ ಬಂದೇನಪ್ಪ. ಚಿನ್ನು ಈಗ ಬಂದೇನಮ್ಮ. ಹ್ಞೂ ಅಕ್ಕ ಈಗ ಬಂದೆ. ಯಾಕ ಸವಿತಾ ಕರಿಲ್ಲನ್ರಿ ಮನ್ಯಾಗ? ಮಾಮ ಏನಿದೆಯಲ್ಲ ಈ ರೊಟ್ಟಿ ಹಿರಿಯ ಕಾರ್ಯಕ್ರಮ? ತಡ್ರಿ ಮಾತಾಡ್ಸ್ತೀನಿ. ನಮ್ಮ ತಂಗಿ ಬಂದ ಬಾಳ ದಿನಕ್ಕ. ಏನೇ ಚಿನ್ನು ಈಗ ಬಂದೇನೆ? ಹೌದಮ್ಮ, ಈಗ ಬಂದೆವು. ತೆಗೆದುಕೋ ಈ ಚೀಲವನ್ನು. ಮಾಮ ಏನಿದೆಯಲ್ಲ ಈ ರೊಟ್ಟಿ ಬುತ್ತಿ ಸೀರೆಯ ಸಂಭ್ರಮ? ಹೌದ್ರಿ, ನಿಮ್ಮ ಅಕ್ಕರ ಐತಲ್ಲ 4 ತಿಂಗಳು ಬಸವೀರಪ್ಪ ಅಂತ ನಾರಿ ಬುತ್ತಿ ತಗೊಂಬಂದಿನಿ. ಏನು ನಮ್ಮತ್ತಿಗೆ 4 ತಿಂಗಳ ಬಸ್ರಿ? ನಮ್ಮತ್ತಿಗೆ ಒಂದು ಮಗುವಿಗೆ ಜನ್ಮ ನೀಡ್ತಾ ಇದ್ದಾಳ. ಸಂತೋಷ, ಬಹಳ ಬಹಳ ಸಂತೋಷ. ಬಾರೋಣ ಬಾ, ನೀನು ತಂದೆ ಆಗ್ತಾ ಇದ್ದೀಯ. ಹೌದು, ನನ್ನ ಹೆಂಡತಿ ಗರ್ಭವತಿ. ಅದು ಹೆಂಗ್ರು ನಾನು ಅಪ್ಪ ಆಗಿದ್ದು ಎಲ್ಲ ನಿಮಗೆ ಹೆಂಗ್ ಗೊತ್ತಾಯ್ತು? ಏನಿದ್ಯಣ್ಣ ನೀನು? ಈ ಬಯಕೆ ಬುತ್ತಿ ನೋಡಿದ ಮೇಲೆ ಇವು ನಿನಗೆ ತಿಳಿಯುವುದಿಲ್ಲವೇ? ಅತ್ತಿಗೆ ನೀವಾದರೂ ಹೇಳಿ ನಮ್ಮಣ್ಣನಿಗೆ. ಅಲ್ರಿ, ನಿಮ್ಮ ಗಂಡ್ ಮಕ್ಳಿಗೆಲ್ಲ ಈ ಬುತ್ತಿ ಬಗ್ಗೆ ಗೊತ್ತಾಗಂಗಿಲ್ಲ. ಇದು ವಾದ್ಯಗೈತೆ, ಒಂದ್ ಸ್ವಲ್ಪ ಕೆಳಗೆ ಇಳಿಸ್ರಿ ಇಳಿಸ್ರಿ. ಬಾ ಅಕ್ಕ. ಹೌದು ಬರವ, ಎಲ್ರಿಗೂ ಬುತ್ತಿ ಹಂಚಬೇಕು. ಒಳಗಡೆ ಹೋಗಿ ಬುತ್ತಿ ಹಂಚೋಣ. ಅಣ್ಣ ಏನಣ್ಣ ನೀನು? ನಾವು ಇಷ್ಟು ಸಂತೋಷದಿಂದ ನಕ್ಕು ನಲಿತಾ ಇದ್ದೀವಿ, ನೀವಿಬ್ರು ಹೀಗೇಕೆ ಮೌನವಾಗಿ ನಿಂತಿರುವಿರಿ? ಏನ್ ಮಾಮ ಇವ್ರ ಕತೆ? ಯಾವತ್ತು ನೋಡಿದರೂ ಇವರಿಬ್ರು ಹೀಗೆ ಇರ್ತಾರೆ. ಚೊಚ್ಚಲ ಬಸಡಿ ಅಲ್ಲವೇ? ಒಬ್ಬರಿಗೊಬ್ಬರು ನಾಚಿಕೆ ಪಡುತ್ತಿದ್ದಾರೆ. ಇರ್ಲಿ ಬಿಡು ಮಾಮ. ಹಿರಿಯರಾದವರು ಹೀಗೆಲ್ಲ ನಾಚಿಕೆ ಪಡಬಾರದು. ಹಲೋ ಪ್ರದೀಪ್, ನಿನಗೊಂದು ಸಂತೋಷದ ವಿಷಯ ಏನಂದ್ರೆ ನಮ್ಮ ಅತ್ತಿಗೆ ಈಗ 4 ತಿಂಗಳ ಬಸರಿ ಕಣ. ನಮ್ಮ ಹಿರಿಯನ್ನ ತಂದೆ ಆಗ್ತಾ ಇದ್ದಾನೆ, ನಾವಿಬ್ರು ಚಿಕ್ಕಪ್ಪಗಳಾಗ್ತಾ ಇದ್ದೀವಿ ಕಣ. ಈಗ ಮಾವನು ಬಂದಿದ್ದಾನೆ, ನೀನು ಬೇಗ ಬಂದ್ಬಿಡು. ಕುಂಸದ ಕಾರ್ಯಕ್ರಮನ ಇಲ್ಲೇ ನಮ್ಮ ಶಿವಲಿಂಗೇಶ್ವರ ಮಂಟಪದಲ್ಲಿ ಡಾಮ್ ಡೂಮ್ ಅಂತ ಭರ್ಜರಿಯಾಗಿ ಮಾಡಿ ಮುಗಿಸೋಣ, ಆಯ್ತಾ? ಬೇಗ ಬಂದ್ಬಿಡು. ಏನು ತಮ್ಮ, ಸುದ್ದಿ ಮೇಲೆ ಸುದ್ದಿ ತಿಳಿಸಿ ಬಿಟ್ಟಲ್ಲ. ನಿಮ್ಮ ಅತ್ತಿಗೆ ಉಸುರಾಗ್ಯಾಳಂದ್ರ ನಿನಗೆ ಎಷ್ಟು ಸಂತೋಷ ಆಗಕತ್ತೈತೋ, ಎಷ್ಟು ಸಂತೋಷ ಆಗಕತ್ತೈತೋ. ಏನಿದ್ಯಣ್ಣ ನೀನು? ಸಂತೋಷವಾಗದೆ ಇನ್ನೇನು ದುಃಖವೆನಿಸಬೇಕೆ? ಅಣ್ಣ, ಇದು ಅತ್ತಿಗೆಯ ಕೈ ತುತ್ತು ತಿಂದು ಬೆಳೆದ ದೇಹ ಅಣ್ಣ. ಇದು ಅತ್ತಿಗೆಯ ಕೈ ತುತ್ತು ಹೆತ್ತವ್ವಳನ್ನು ಮರೆಸುತ್ತದೆ ಎಂಬ ಗಾದೆ ಮಾತಿದೆ. ಇರ್ಲಿ ಬಿಡಣ್ಣ, ನಾನು ಈಗ ಹೋಗಿ ಮಂಟಪಾನ ಬುಕ್ ಮಾಡಿ ಬರ್ತೀನಿ. ಯಾಕಂದ್ರೆ 4 ತಿಂಗಳು ಅನ್ನೋಷ್ಟರಲ್ಲಿ ಬಂದು ದಾಟಿ ಹೋಗಿ ಬಿಡುತ್ತದೆ. ಅವಾಗ ನಮಗೆ ಮುಹೂರ್ತದ ಪ್ರಕಾರ ಬುಕಿಂಗ್ ಡೇಟ್ ಸಿಗಲಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ನಾನು ಈಗಲೇ ಹೋಗಿ ಬರ್ತೀನಿ. ಇಷ್ಟೊಂದು ಅವಸರ ಯಾಕೋ? ಹೌದಣ್ಣ, ಹೌದು. ಕಾರ್ಡ್ ಪ್ರಿಂಟ್ ಮಾಡಿಸ್ಬೇಕು, ಸಂತೆ ತರಬೇಕು, ಮಂದಿ ಮಕ್ಕಳಿಗೆ ಹೇಳಬೇಕು. ಇವೆಲ್ಲ ಕೆಲಸ ಒಟ್ಟಿಗೆ ಬಂದ್ಬಿಡ್ತಾವಣ್ಣ. ಹಾಗಾಗಿ ನಾನು ಈಗಲೇ ಹೋಗಿ ಬರ್ತೀನಿ. ತಮ್ಮ, ನಿಮ್ಮತ್ತಿಗೆ ಶ್ರೀಮಂತ ಕಾರ್ಯಕ್ಕೆ ಎಲ್ಲ ಮಂದಿ ಮಕ್ಕಳಿಗೆ ಹೇಳಿ ಕಳಿಸ್ತೇನಪ್ಪ. ಪ್ರವೀಣ, ಇವನು ಮಾತನಾಡುವುದು ನಿನಗೆ ಸರಿ ಅನಿಸ್ತೇನಪ್ಪ? ಇರ್ಲಿ ಬಿಡು ಮಾಮ, ಅತ್ತಿಗೆ ಪ್ರೇಮಕ್ಕೆ ಹಿಂಗ್ ಮಾತಾಡ್ತಾರೆ. ಶಾಂತ ಬಹಳ ದಿವಸಕ್ಕೆ ಗರ್ಭಿಣಿಯಾಗಿದ್ದಾಳಲ್ಲ, ಎಲ್ಲರಿಗೂ ಸಂತೋಷವಾಗಿದೆ. ಅತ್ತಿಗೆ, ನೀವು ಒಳಗಡೆ ಹೋಗಿ ಊಟ ಮಾಡಿ, ನಾನು ಮಾಮ ಹೋಗಿ ಮಂಟಪಾನ ಬುಕ್ ಮಾಡಿ ಬರ್ತೀನಿ. ಬಾ ಮಾಮ, ಬರುವಾಗ ಪ್ರವೀತ್ನ ಕರ್ಕೊಂಡು ಬರೋಣ. ಶಾಂತ, ಸ್ವಾಮಿ, ನೀನು ಬಸುರಿ ಆಗಿದ್ದು ನಿಜಾನಾ? ಪತಿಯ ಮಾತನ್ನು ಒಮ್ಮೆಯೂ ಮೀರದೆ ಪತಿವರ್ತಿಯರ ಸಾಲಿನಲ್ಲಿ ಹೆಸರಾಗಿ ಉಳಿದ ನೀನು ಹೀಗೇಕೆ ಮೌನವಾಗಿ ಗಂಡನಿಗೆ ಉತ್ತರಿಸದೆ ಚಿತ್ತಪಲ್ಲಕ್ಕಳಾಗಿ ಮೂಕವಿಸಿಬತಳಾದೆಯ ನನ್ನೆದರು? ಹೇಳು, ನೀನು ಗರ್ಭವತಿಯೇ? ಈ ಭೀಕರ
ಮಾಲೀಕರ ಗರ್ಭರಕ್ಕೆ ನಾನು ಏನಂತ ಉತ್ತರ ಕೊಡಲಿ? ನಾನು ಏನು ಅಂತ ಉತ್ತರ ಕೊಡಲಿ? ಏ ಮನಸ್ಸು ಕರ್ಕೊ ಮಾಡಿಲ್ಲ, ಮೈದನೊಂದಿಗೆ ಬರ್ತಿಲ್ಲ. ಆದರೂ ನಾನು ಮತ್ತೆ ಹೀನಳಾಗಿದ್ದೀನಿ. ನಾನು ಮತ್ತೆ ಹೀನಳಾಗಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಟ್ರಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಟ್ರಿ. ಅಂದರೆ ನೀನು ಗರ್ಭವತಿಯಾದದ್ದು ನಿಜವೇ? ಶಾಂತ, ಗರತಿ ಮಂಡೋದರಿಯ ಮನ ಹೊಂದಿದ ಗರತಿ ಸೀತೆಯ ಪತಿವರ್ತ ಶಕ್ತಿ ಪಡೆದುಕೊಂಡವಳು. ಪತಿಯರತಿ ಸುಖವಿರದಿದ್ದರು ಸದಾಕಾಲ ಸನ್ಮುಖಿಯಾಗಿ ನಗು ನಗುತ್ತ ನನ್ನೊಂದಿಗೆ ಇರುವ ನೀನು ಇಂದು ಗರ್ಭವತಿಯೇ? ಛೇ ಛೇ, ಇದನ್ನು ಕೇಳಿ ನನಗೆ ಅಳಬೇಕು, ನಗಬೇಕು. ಒಂದು ತಿಳಿಯಲೊಲ್ಲದು ಶಾಂತ, ನನಗೊಂದು ತಿಳಿಯಲೊಲ್ಲದು. ಈ ಸಾಹುಕಾರನ ಸಂಪತ್ತು ತಂದಿತು ನನಗೆಂದು ಆಪತ್ತು. ಸ್ವಾಮಿ, ಅರ್ಥವಿಲ್ಲದ ಬದುಕಿಗೆ ನಾನು ಏನಂತ ಉತ್ತರ ಕೊಡ್ರಿ? ನಾನು ಏನಂತ ಉತ್ತರ ಕೊಡಲಿ? ಆದರೆ ನಾನು ಆಸೆ ಪಟ್ಟಿಲ್ಲ. ಈ ಬಸರುತನ ನನ್ನ ಬಯಸಿಲ್ಲ. ಆದರೆ ನಾನು ಬಸರೆಯಾಗಿದ್ದು ನಿಜ ರೀ. ನಾನು ಬಸರೆಯಾಗಿದ್ದು ನಿಜ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಟ್ರಿ. ಅಯ್ಯೋ ಶಿವ ಶಿವ, ಎಂತ ಸೋಜಿಗದ ಸಂಸಾರ ನನ್ನದಿದು. ಇವಳ ಮಾತನ್ನು ತೀಕ್ಷ್ಣವಾಗಿ ಗಮನಿಸಿದರೆ ನಾನೇ ಹುಚ್ಚನಾಗಿರುವೆನೆ. ಆದರೂ ಇವಳು ಗರ್ಭವತಿ ಎಂದರೆ ಏನಿದರ ಅರ್ಥ? ಒಣಗಿದ ಮರುಭೂಮಿ ನೀರಿಗಾಗಿ ಬಾಯಿ ಬಿಟ್ಟಿಲ್ಲ, ನೇಗಿಲ ಊರಿ ಕಳೆ ಹೊಡೆದಿಲ್ಲ, ಕೂರಿಗೆಯಿಂದ ಬೀಜದ ಬಿತ್ತನೆಯೂ ಆಗಿಲ್ಲ. ಆದರೂ ಈ ಒಣ ಬೆಳೆದು ಬೆಳೆಯಾಗಿ ನಿಂತಿದೆ ಎಂದರೆ ಇದ್ಯಾವ ಬೀಜದ ಬಿತ್ತನೆಯ ಫಲ? ಹೇಳು ಶಾಂತ, ಹೇಳು. ಸ್ವಾಮಿ, ಇದೊಂದು ಸತ ನೀವು ಕೇಳಿದ್ದೆ ಆದ್ರೆ, ಇದಕ್ಕೆ ನಾನು ಉತ್ತರ ನೀಡಿದ್ದೆ ಆದ್ರೆ, ಈ ಲೋಕವೇ ಪ್ರಳಯವಾಗುತ್ತೆ. ಈ ಕಾಲ ಚಕ್ರವೇ ಕತ್ತರಿಸಿ ಹೋಗುತ್ತೆ. ಈ ಭೂಮಿಯೇ ಬರಡವಾಗುತ್ತೆ ಸ್ವಾಮಿ. ಏನ ಮರುದವೇ ಚೂರು ಚೂರು ಆಗಿ ಕರಡಿಯಂತೆ ಒಡೆದು ಹೋಗುತ್ತೆ ಸ್ವಾಮಿ, ಒಡೆದು ಹೋಗುತ್ತೆ. ಇದಕ್ಕೆಲ್ಲ ನಿಮ್ಗೆ ಕಾರಣ ಬೇಕು ಅಂದ್ರೆ ನನಗೆ ಒಂದೇ ಒಂದು ದಿನ ಕಾಲ ಅವಕಾಶ ಕೊಡಿ ಸ್ವಾಮಿ. ನನಗೆ ಕಾಲ ಅವಕಾಶ ಕೊಡಿ. ಈ ಮಾತಿಗೆ ನಿಮಗೆ ಕೈ ಮುಗಿದ ಕಾಲಾವಕಾಶ ಮಾಡಿದ ಕಾರ್ಯವನ್ನು ಮುಚ್ಚಿಕೊಳ್ಳಲಿಕ್ಕೆ ಇದೊಂದು ತಂತ್ರಗಾರಿಕೆಯಷ್ಟೇ. ಶಾಂತ, ನೀನಿಷ್ಟು ಸುತ್ತಿ ಬಳಸಿ ಮಾತನಾಡುವುದೇಕೆ ಬೇಕಾಗಿತ್ತು? ನಾನು ಒಂದೇ ಹೇಳಿದೆ, ವಯಸ್ಸಿನ ಹೆಣ್ಣಾದ ನಿನಗೆ ಕಾಮದ ಸೀಮೆಯನ್ನು ನಿಲ್ಲಿಸಲು ಆಗುವುದಿಲ್ಲ. ಸುಖ ಕೊಡದ ಈ ಗಂಡನನ್ನು ಕೈಬಿಟ್ಟು ಮತ್ತೊಬ್ಬನನ್ನು ಮದುವೆ ಮಾಡಿಕೊಂಡು ಸುಖದಿಂದ ಜೀವನ ಸಾಗಿಸು ಎಂದು ಬಡಿದುಕೊಂಡೆ. ಆದರೆ ನೀನು ನನ್ನ ಮಾತನ್ನೇ ಕೇಳಲಿಲ್ಲ. ಆ ಕಾಮವನ್ನು ನಿಯಂತ್ರಿಸಲಾಗದ ನೀನು ಈಗ ಈ ಹೇಸಿ ಕಾರ್ಯವನ್ನು ಮಾಡಿ ಈ ರಾಮಲಿಂಗನ ಮನೆತನದ ಮಾನು ಹಾಳು ಮಾಡಿದೆಯಲ್ಲ, ಹಾಳು ಮಾಡಿದೆಯಲ್ಲ. ಈಗ ನಾ ಹೇಗೆ ಊರಿನಲ್ಲಿ ಮುಖ ಎತ್ತಿ ತಿರುಗಲಿ? ಸ್ವಾಮಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡ್ರಿ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಮಾನ ಮರ್ಯಾದೆ ಮಾರಿಕೊಂಡು ಹೋಶದಲ್ಲಿ ಹುಟ್ಟಿದ ಹೆಣ್ಣಲ್ಲರಿ ಶಾಂತ, ಹೆಣ್ಣಲ್ಲ. ಯಾವ ಮೋಸ ಎಂಬ ಬಾಣವನ್ನು ಈ ಸೇಡಿಗೆ ಸಿಲುಕಿ ಶೃಂಗಾರ ಎಂಬ ಶೀಲವ ನುಚ್ಚ ನೋಡುವ ಆಯ್ತದೆ. ಹೇಳುವ ಮೋಸದ ಸತ್ಯವನ್ನು ಈ ನಿನ್ನ ಶೀಲಕ್ಕೆ ಕಾರಣನಾದ ಯಾರೇ ಆಗಿರಲಿ, ಆತನ ಸಿರ ಹರಿಯಲು ಆ ಸಿರಿಯರೇ ಸುದರ್ಶನವೇ ಅಡ್ಡಯಿಸಿ ಬರಲಿ. ಈ ಭೂಮಿಯೇ ಬಿರಿದು ನನ್ನನ್ನು ಪಾತಾಳಕ್ಕೆ ಒಯ್ಯಲಿ.
ಅದಕ್ಕೆದುರಾಗಿ ನಿಂತು ಆ ಚಾಂಡಾಳನ ರುಂಡ ಕಡಿದು ನಮ್ಮೂರಾಗಿ ಶಿವಾಲಿಗೆ ನೇತು ಹಾಕುವೆ. ಹೇಳು ಶಾಂತ, ಯಾರವನು? ನೋಡಿ ಸ್ವಾಮಿ, ನಿಮ್ಗೆ ಆಗ್ಲೇ ಹೇಳಿದ್ದೆ ನಾನು, ನನಗೆ ಮಾತನಾಡೋಕೆ ಸ್ವಲ್ಪ ಕಾಲ ಅವಕಾಶ ಕೊಡಿ ಅಂತ. ಶಾಂತ, ನಿನಗೆ ಕಾಲಾವಕಾಶದ ಚಿಂತೆಯಾದರೆ ನನಗೆ ನನ್ನ ಮರ್ಯಾದೆಯ ಚಿಂತೆ ಕಾಡುತ್ತಿದೆ. ಮಾನವೋದ ಕ್ಷಣಕ್ಕೆ ರಕ್ತ ಕುದಿಯುತ್ತಿದೆ, ಕೋಪ ಜಾರುತ್ತಿದೆ, ದುಃಖ ಉಮ್ಮಳಿಸಿ ಬರುತ್ತಿದೆ. ಮತ್ತು ನನ್ನ ತಮ್ಮಂದಿರು ನನ್ನನ್ನ ತಂದೆಯಾಗುತ್ತಿದ್ದಾನೆ, ನಾವು ಚಿಕ್ಕಪ್ಪಗಳಾಗುತ್ತಿದ್ದೇವೆಂದು ಸಂತೋಷ ಪಡುತ್ತಿದ್ದಾರೆ. ಅಯ್ಯೋ ದೇವರೇ, ಈಗ ನಾನೇನು ಮಾಡಲಿ? ಈ ರಾಮಲಿಂಗನ ಹೆಂಡತಿ ಪರಪುರುಷನಿಂದ ಗರ್ಭ ಧರಿಸಿದ್ದಾರೆಂದಾದರೆ ಎಲ್ಲಿ ಹೋಯಿತು ಈ ದಳಪತಿಯ ಮಾನ ಮರ್ಯಾದೆ? ಸ್ವಾಮಿ ಸ್ವಾಮಿ ಸ್ವಾಮಿ, ಕಾರ್ಯದ ಮೇಲೆ ಬೆಲೆ ಇಳದಂತೆ ಮಾತನಾಡಬೇಡಿ, ಮಾತನಾಡಬೇಡಿ. ನೀವು ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರವಿಲ್ಲ ಸ್ವಾಮಿ, ಉತ್ತರವಿಲ್ಲ. ಈಗಾಗಲೇ ನಾನು ಈ ಭೂಮಿ ಮೇಲೆ ಬದುಕಿದ್ದರು ಸತ್ತಂತೆ ಶವವಾಗಿ ಬದುಕ್ತಾ ಇದ್ದೀನಿ ಸ್ವಾಮಿ, ಸತ್ತಂತೆ ಶವವಾಗಿ ಬದುಕ್ತಾ ಇದ್ದೀನಿ. ಶಾಂತ, ಇದು ನಿನ್ನ ತಪ್ಪಲ್ಲ, ಇದು ನನ್ನ ತಪ್ಪು. ತಿಂಡಿ ಬಿಟ್ಟಾಗ ದನಗಳ ಮೈ ತಿಕ್ಕದೆ ಹೋದರೆ ಬಂಡೆಗಳ ಮೈ ತಿಕ್ಕಿ ತನ್ನ ತಿಂಡಿ ತೀರಿಸಿಕೊಳ್ಳುತ್ತದೆ. ಅದರಂತೆ ಆಗಿದೆ ಈಗಿನ ಕತೆ. ಅಣ್ಣ ಅಣ್ಣ, ಇಂಥ ಸಂತೋಷವಾದ ಸಂಭ್ರಮದಲ್ಲಿ ನೀನೇನು ಚಿಂತೆ ಮಾಡುತ್ತಿದ್ರೆ? ಏಕೆ ನಿನ್ನ ಕಣ್ಣಲ್ಲಿ ಕಣ್ಣೀರು? ಇವರು ಬೆಳಗ್ಗೆಯಿಂದ ಹೀಗೆ ಮಾಡ್ತಾ ಇದ್ದಾರೆ ತಮ್ಮ. ಯಾಕೋ ಏನೋ ನನಗೂ ಏನು ಹೇಳ್ತಾ ಇಲ್ಲ. ಏನಪ್ಪ ಅಣ್ಣ ನೀನು? ಮನೆಗೆ ಪಾಪ ಬರುತ್ತಿದೆ, ನೀನು ತಂದೆ ಆಗುತ್ತಿದ್ದೀಯಾ. ಅಷ್ಟೇ ಅಲ್ಲ, ನನ್ನ ಅತ್ತಿಗೆ ತಾಯಿ ಆಗುತ್ತಿದ್ದಾಳೆ. ನಾವಿಬ್ಬರು ಅಣ್ಣ ತಮ್ಮಂದಿರು ಚಿಕ್ಕಪ್ಪರಂದಿರಾಗುತ್ತೇವೆ. ಇಂಥ ಸಂತೋಷದ ಸಂಭ್ರಮದಲ್ಲಿ ನಿನಗೇಕೆ ಕಣ್ಣೀರು? ಹಾಗೇನಿಲ್ಲಪ್ಪ ತಮ್ಮ, ಬೇಕಾದರೆ ನಿಮ್ಮ ಅತ್ತಿಗೆಯನ್ನೇ ಕೇಳು. ಛೇ, ಇಂಥ ಸಂತೋಷ ಕ್ಷಣದಲ್ಲಿ ಅದನ್ನೆಲ್ಲ ಕೇಳಕ್ಕಾಗಿಲ್ಲ. ಅತ್ತಿಗೆಮ್ಮ, ನಿಮ್ಗಾದರೂ ಬುದ್ಧಿ ಬೇಡವೇ? ಬರ್ರಿ ಬರ್ರಿ, ಒಳಗೆ ಹೋಗುನು.